ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟು ಸಾಕಷ್ಟು ಕುತೂಹಲ ಜೊತೆಗೆ ಒಂದಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಈ ಬಗ್ಗೆ ಹಿರಿಯ ಮುಖಂಡರಾದಂಥ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿಯಾದಂಥ ಟಿ.ಪಿ. ಜಯಚಂದ್ರ ನಮ್ಮ ಜೊತೆ ಇರುವಂಥದ್ದು. ಸರ್, ಬಜೆಟ್ ಮೊನ್ನೆ ಎಷ್ಟು ಕುತೂಹಲ ಮತ್ತು ಎಷ್ಟು ನಿರೀಕ್ಷೆ ಇದೆ ನಿಮಗೆ? ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಬಹುಶಃ ಇದು 17ನೇ ಬಜೆಟ್ ಅಂತೇಳಿ ಕಾಣ್ತದೆ. ಈ ಬಜೆಟ್ನಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ನಾವು ರಾಜ್ಯಪಾಲರ ಭಾಷಣದ ಮುಖೇನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳನ್ನು ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲರ ಭಾಷಣ ಬಂದಿದೆ. ಅದೆಲ್ಲೋ ಒಂದು ಕಡೆಗೆ ರಾಜ್ಯಪಾಲರ ಭಾಷಣದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕಾದಾಗ ಬಜೆಟ್ ಮುಖೇನೇ ರಿಫ್ಲೆಕ್ಟ್ ಆಗಬೇಕು. ಬಹುಶಃ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಸರಿ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿನೂ ಮುಂದುವರಿಸೋದ್ರ ಜೊತೆಗೆ ಅದನ್ನು ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ಅದು ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ರೀತಿಯಲ್ಲಿ ಬಜೆಟ್ ಇರ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಕ್ಷೇತ್ರವಾರು ಅನುದಾನ ಜಾಸ್ತಿ ಕೂಡ ಕೇಳಿದ್ರು. ಈ ಬಾರಿ ಅನುದಾನ ಸಿಗಲಿಲ್ಲ ಅಂತ ಅಷ್ಟು ಆರೋಪಗಳಿದ್ದು. ಇದ್ರ ಬೆನ್ನಲ್ಲೇ ಕೂಡ ತುಮಕೂರು ಕ್ಷೇತ್ರಕ್ಕೂ ಕೂಡ ಒಂದಷ್ಟು ನೀವು ವಿಶೇಷವಾಗಿ ಏನಾದರೂ ಕೂಡ ಯೋಜನೆಗೆ ಏನಾದರೂ ಮನವಿ ಮಾಡಿದ್ದೀರಾ? ಇಲ್ಲ, ನಾವೆಲ್ಲ ಕಡೆನೂ ಕೂಡ ಇದು ಈಗಾಗಲೇ ಎಲ್ಲ ಕ್ಷೇತ್ರಕ್ಕೂ ಕೂಡ ಪಕ್ಷಾತೀತವಾಗಿ ಎಲ್ಲ ಪಕ್ಷಕ್ಕೂ ಕೂಡ 10 ಕೋಟಿ ರೂಪಾಯಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. PWDನಲ್ಲೂ ಕೂಡ 15-25 ಕೋಟಿನೂ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಚರ್ಚೆ ಶುರುವಾಗಿರುವಂಥದ್ದು. 4 ಲಕ್ಷ ಕೋಟಿ ದೊಡ್ಡ ಸಾಲ ಮಾಡೋದು ಒಂದಾದರೆ ಸಾಲ ತೀರಿಸೋವಂಥ ಸಾಮರ್ಥ್ಯ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಇರೋದು ಕರ್ನಾಟಕದಲ್ಲಿ. ಸರ್, ಈ ಬಜೆಟನ್ನು ಹೊರತುಪಡಿಸಿ ಒಂದು ಬಜೆಟ್ ಅಧಿವೇಶನದ ಸಚಿವ ಸಂಪುಟ ಪುನರಚನೆ ಅಂತೆಲ್ಲ ಕೇಳಿ ಬರ್ತಾ ಇರುತ್ತೆ. ಅದರಲ್ಲಿ ಮೊದಲ ಹೆಸರು ಕೂಡ ನಿಮ್ದಿರುವಂಥದ್ದು, ಸಚಿವ ಸಂಪುಟ ಸೇರ್ತಾರೆ ಅನ್ನೋದು. ಅಂದರೆ ಆಸೆ ಆಕಾಂಕ್ಷೆನಕ್ಕಿಂತ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಶೆಟ್ಟಿ ಅವ್ರ ಮೌತ್ ಅಂತೇಳಿ. ಯಾವ ಶೆಟ್ ಅವ್ರ ಮೌತ್? ಸಚಿವ ಸ್ಥಾನ ಬೇಡ ಅಂತ ಏನಾದರೂ ಹೇಳ್ತಾ ಇದ್ದೀರಿ ಸರ್? ಬೇಡ ಅನ್ನೋ ಪ್ರಶ್ನೆ ಅಲ್ಲ. ನಾವು ಎಲ್ಲ ಒಂದು ಕಡೆಗೆ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಥವಾ ಹೈಕಮಾಂಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಆಗ್ತದೆ. ಒಂದು ಬಹಿರಂಗ ಅಥವಾ ಒಂದಷ್ಟು ಚರ್ಚೆ ಆಗ್ತಾ ಉಂಟು, ಹೊಸ ಸಂಪುಟ ಪುನರಚನೆ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಹೊಸಬರನ್ನಕ್ಕಿಂತ ಒಂದು ಅದೆಲ್ಲದೂ ಕೂಡ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಚಿವ ಪುನರಚನೆ ಮಾಡಬೇಕಾ ಬೇಡ ಅನ್ಸುತ್ತಾ? ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಸರ್ಕಾರದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ, ಏನಾಗ್ತದೆ ಅಂತಕ್ಕಂಥದ್ದು ವರ್ತಮಾನ ಅವ್ರಿಗೆ ಹೋಗ್ತಲೇ ಇರ್ತದೆ. ಸೊ ಹಾಗಾಗಿ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಅವ್ರು ಅವರದೇ. ಎಣ್ಣೆ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಗೋಷ್ಠಿ ಅಂತ ಹೇಳಿ ನಿಂತೋಯ್ತು, ಅಂದರೆ ವಿಳಂಬ ಆಯಿತು. ನೀವು ಶಿರಾಗ್ ಸಂಬಂಧಪಟ್ಟಂತ ಕೇಳಿದ್ರೆ ನಿಜ? ಈಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 150 ಕಿಲೋಮೀಟ್ರ್ ಅಂತರ ಇರಬೇಕು ಅಂತ ಹೇಳಿ ಆ ನಿಯಮ ಇದೆ. 150 ಕಿಲೋಮೀಟ್ರ್ ಅಂತೇಳಿ ಬಂದರೆ ಅದು ಬರ್ತಕ್ಕಂಥದ್ದು ಸಿರಾನೇ ವಿನಃ ಬೇರೆ ಯಾವ ಪ್ಲೇಸು ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಸಿರಾಕ್ಕೆ ಮಾಡೋದ್ರಿಂದ ಸಿರಾ ಒಂದು ರೀತಿಯಾಗಿ ಗೇಟ್ವೇ ಆಫ್ ಬ್ಯಾಂಗ್ಳೂರು ಆಗ್ತದೆ. ಮತ್ತು ಅಲ್ಲಿಗೆ ಎಲ್ಲ ರೀತಿಯಲ್ಲೂ ಹುಬ್ಬಳ್ಳಿ, ಬೆಳಗಾಂ, ಬೀದರ್, ಗುಲ್ಬರ್ಗ, ಶಿವಮೊಗ್ಗ ಎಲ್ಲ ಏರ್ಪೋರ್ಟ್ಗಳು ಕೂಡ ಅಲ್ಲಿಗೆ ಹತ್ರ ಆಗ್ತದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಎಲ್ಲ ಕೂಡ ಎಂಟ್ರಿ ಎಲ್ಲದೂ ಕೊಡೋಕ್ಕಾಗ್ತದೆ. ಅದಕ್ಕಾಗಿ ಮಧ್ಯ ಕರ್ನಾಟಕಕ್ಕೆ ಮಾಡ್ತಕ್ಕಂಥದ್ದೇ ಸೂಕ್ತ. ಜಾಗ ಇದೆ ಸರ್ ಅಷ್ಟೇ? ನಾನು ಹೇಳಿದ್ದೀನಿ 6,000 ಎಕರೆ ಕೊಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ. ಸರ್, ಈಗ ಬೆಂಗಳೂರು ಕೇಳ್ತಾ ಇರೋದು, ಮತ್ತೊಂದು ಕಡೆ ತುಮಕೂರು ಭಾಗ ಕೇಳ್ತಾರೆ. ಬೆಂಗಳೂರು ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಈಗಾಗಲೇ ಒಂದು ತಿಳ್ಕೊಳ್ಳಿ, ನಾನು ನಿನ್ನೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಮುಂದೆ ಇರ್ತಕ್ಕಂಥ ವರದಿ ಪ್ರಕಾರ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3 ಕೋಟಿ ಮೀರ್ತದೆ. 3 ಕೋಟಿ ಮೀರ್ತದೆ ಅಂತಂದರೆ ಎಲ್ಲಿವರೆಗೂ ಹೋಗ್ತದೆ ಅಂದರೆ ಸಿರಾದವರೆಗೂ ಕೂಡ ಹೋಗ್ತದೆ. ಸೊ ಹಾಗಾಗಿ ಇಟ್ ಇಸ್ ಅ ಗೇಟ್ ವೇ ಆಫ್ ಬ್ಯಾಂಗ್ಳೂರು ಅಂತೇಳಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಿಸಿಬಿಲಿಟಿ ಮತ್ತು ಇದು ಬೆಂಗಳೂರಲ್ಲಿ ಮಾಡೋಕ್ಕೆ ಎಣ್ಣೆ ವಿಮಾನ ನಿಲ್ದಾಣ ಸಾಧ್ಯ ಇಲ್ಲ ಅಂತ ಬಹುಶಃ ಇದು ಇಲ್ಲೆಲ್ಲೂ ಮಾಡೋಕ್ಕಾಗೋದಿಲ್ಲ ಮತ್ತು ಕಾಸ್ಟ್ಲಿನೂ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ಪರ್ಪಸ್ ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಏರ್ಪೋರ್ಟ್ಸ್ಗಳು ಕೂಡ ಸೆಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಅದು ಸಿರಾ ಇಸ್ ದಿ ಐಡಿಯಲ್ ಪ್ಲೇಸ್. ನಿಮಗೆ ಮತ್ತು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದೀರಾ ಸರ್? ಗಮನಕ್ಕೆ ತಂದಿದ್ದೀನಿ, ಮಾತಾಡಿದ್ದೇನೆ. ನಾನು ದೆಹಲಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಜಯಚಂದ್ರ ಅವರು ಈ ಬಾರಿ ಬಜೆಟ್ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ, ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಫುಲ್ಫಿಲ್ ಮಾಡ್ತಾ ಅಂತ ಹೇಳೋದು.
ಜೊತೆಗೆ ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಶಿರಾಗೆ ಬೇಕು ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಸಾಕಷ್ಟು ಈ ಬಗ್ಗೆ ಶಿರಾದಲ್ಲಿ ಮಾಡಿದ್ರೆ ಕೂಡ ಅನುಕೂಲ, ಬೆಂಗಳೂರು ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಒಂದು ಪಕ್ಷದ ಒಳಗಡೆನೂ ಕೂಡ ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಒಂದು ಒತ್ತಡ, ಮತ್ತೊಂದು ಕಡೆ ಪೈಪೋಟಿ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟು ಸಾಕಷ್ಟು ಕುತೂಹಲ ಜೊತೆಗೆ ಒಂದಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಈ ಬಗ್ಗೆ ಹಿರಿಯ ಮುಖಂಡರಾದಂಥ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿಯಾದಂಥ DP ಚಂದ್ರು ನಮ್ಮ ಜೊತೆ ಇರುವಂಥದ್ದು. ಸರ್, ಬಜೆಟ್ ಮೊನ್ನೆ ಎಷ್ಟು ಕುತೂಹಲ ಮತ್ತು ಎಷ್ಟು ನಿರೀಕ್ಷೆ ಇದೆ ನಿಮಗೆ? ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಬಹುಶಃ ಇದು 17ನೇ ಬಜೆಟ್ ಅಂತೇಳಿ ಕಾಣ್ತದೆ. ಈ ಬಜೆಟ್ನಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ನಾವು ರಾಜ್ಯಪಾಲರ ಭಾಷಣದ ಮುಖೇನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳನ್ನು ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲರ ಭಾಷಣ ಬಂದಿದೆ. ಅದೆಲ್ಲೋ ಒಂದು ಕಡೆಗೆ ರಾಜ್ಯಪಾಲರ ಭಾಷಣದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕಾದಾಗ ಅದು ಬಜೆಟ್ ಮುಖೇನೇ ರಿಫ್ಲೆಕ್ಟ್ ಆಗಬೇಕು. ಬಹುಶಃ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಸರಿ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿನೂ ಮುಂದುವರಿಸೋದ್ರ ಜೊತೆಗೆ ಅದನ್ನು ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ಅದು ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ರೀತಿಯಲ್ಲಿ ಬಜೆಟ್ ಇರ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಕ್ಷೇತ್ರವಾರು ಅನುದಾನ ಜಾಸ್ತಿ ಕೂಡ ಕೇಳಿದ್ರು, ಈ ಬಾರಿ ಅನುದಾನ ಸಿಗಲಿಲ್ಲ ಅಂತ ಅಷ್ಟು ಆರೋಪಗಳಿದ್ದು. ಇದ್ರ ಬೆನ್ನಲ್ಲೇ ಕೂಡ ತುಮಕೂರು ಕ್ಷೇತ್ರಕ್ಕೂ ಕೂಡ ಒಂದಷ್ಟು ನೀವು ವಿಶೇಷವಾಗಿ ಏನಾದರೂ ಕೂಡ ಯೋಜನೆಗೆ ಏನಾದರೂ ಮನವಿ ಮಾಡಿದ್ದೀರಾ? ಇಲ್ಲ, ನಾವೆಲ್ಲ ಕಡೆನೂ ಕೂಡ ಇದು ಈಗಾಗಲೇ ಎಲ್ಲ ಕ್ಷೇತ್ರಕ್ಕೂ ಕೂಡ ಪಕ್ಷಾತೀತವಾಗಿ ಎಲ್ಲ ಪಕ್ಷಕ್ಕೂ ಕೂಡ 10 ಕೋಟಿ ರೂಪಾಯಿಗಳು ಕೂಡ ಕೊಡ್ತಾ ಇದ್ದಾರೆ. PWDನಲ್ಲೂ ಕೂಡ 15-25 ಕೋಟಿ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಚರ್ಚೆ ಶುರುವಾಗಿರುವಂಥದ್ದು. 4 ಲಕ್ಷ ಕೋಟಿ ದೊಡ್ಡ ಸಾಲ ಮಾಡೋದು ಒಂದಾದರೆ ಸಾಲ ತೀರಿಸೋವಂಥ ಸಾಮರ್ಥ್ಯ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಇರೋದು ಕರ್ನಾಟಕದಲ್ಲಿ. ಸರ್, ಈ ಬಜೆಟನ್ನು ಹೊರತುಪಡಿಸಿ ಒಂದು ಬಜೆಟ್ ಅಧಿವೇಶನದ ಸಚಿವ ಸಂಪುಟ ಪುನರಚನೆ ಅಂತೆಲ್ಲ ಕೇಳಿ ಬರ್ತಾ ಇರುತ್ತೆ. ಅದರಲ್ಲಿ ಮೊದಲ ಹೆಸರು ಕೂಡ ನಿಮ್ದಿರುವಂಥದ್ದು, ಸಚಿವ ಸಂಪುಟ ಸೇರ್ತಾರೆ ಅನ್ನೋದು. ಅಂದರೆ ಆಸೆ ಆಕಾಂಕ್ಷೆನಕ್ಕಿಂತ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಶೆಟ್ಟಿ ಅವ್ರ ಮೌತ್ ಅಂತೇಳಿ, ಯಾವ ಶೆಟ್ ಅವ್ರ ಮೌತ್. ಸಚಿವ ಸ್ಥಾನ ಬೇಡ ಅಂತ ಏನಾದರೂ ಹೇಳ್ತಾ ಇದ್ದೀರಿ ಸರ್? ಬೇಡ ಅನ್ನೋ ಪ್ರಶ್ನೆ ಅಲ್ಲ. ನಾವು ಎಲ್ಲ ಒಂದು ಕಡೆಗೆ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಥವಾ ಹೈಕಮಾಂಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಆಗ್ತದೆ. ಒಂದು ಬಹಿರಂಗ ಅಥವಾ ಒಂದಷ್ಟು ಚರ್ಚೆ ಆಗ್ತಾ ಉಂಟು, ಹೊಸ ಸಂಪುಟ ಪುನರಚನೆ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಹೊಸಬರನ್ನಕ್ಕಿಂತ ಒಂದು ಅದೆಲ್ಲದೂ ಕೂಡ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಚಿವ ಪುನರಚನೆ ಮಾಡಬೇಕಾ ಬೇಡ ಅನ್ಸುತ್ತಾ? ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಸರ್ಕಾರದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ, ಏನಾಗ್ತದೆ ಅಂತಕ್ಕಂಥದ್ದು ವರ್ತಮಾನ ಅವ್ರಿಗೆ ಹೋಗ್ತಲೇ ಇರ್ತದೆ. ಸೊ ಹಾಗಾಗಿ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಅವ್ರು ಅವರೇ. ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಗೋಷ್ಠಿ ಅಂತ ಹೇಳಿ ನಿಂತೋಯ್ತು, ಅಂದರೆ ವಿಳಂಬ ಆಯಿತು. ನೀವು ಶಿರಾಗ್ ಸಂಬಂಧಪಟ್ಟಂತೆ ಕೇಳಿದ್ರೆ ನಿಜ? ಈಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 150 ಕಿಲೋಮೀಟ್ರ್ ಅಂತರ ಇರಬೇಕು ಅಂತ ಹೇಳಿ ಆ ನಿಯಮ ಇದೆ. 150 ಕಿಲೋಮೀಟ್ರ್ ಅಂತೇಳಿ ಬಂದರೆ ಅದು ಬರ್ತಕ್ಕಂಥದ್ದು ಸಿರಾನೇ ವಿನಃ ಬೇರೆ ಯಾವ ಪ್ಲೇಸು ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಸಿರಾಕ್ಕೆ ಮಾಡೋದ್ರಿಂದ ಸಿರಾ ಒಂದು ರೀತಿಯಾಗಿ ಗೇಟ್ವೇ ಆಫ್ ಬ್ಯಾಂಗ್ಳೂರು ಆಗ್ತದೆ. ಮತ್ತು ಅಲ್ಲಿಗೆ ಎಲ್ಲ ರೀತಿಯಲ್ಲೂ ಹುಬ್ಬಳ್ಳಿ, ಬೆಳಗಾಂ, ಬೀದರ್, ಗುಲ್ಬರ್ಗ, ಶಿವಮೊಗ್ಗ ಎಲ್ಲ ಏರ್ಪೋರ್ಟ್ಗಳು ಕೂಡ ಅಲ್ಲಿಗೆ ಹತ್ರ ಆಗ್ತದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಎಲ್ಲ ಕೂಡ ಎಂಟ್ರಿ ಎಲ್ಲದೂ ಕೊಡೋಕ್ಕಾಗ್ತದೆ. ಅದಕ್ಕಾಗಿ ಮಧ್ಯ ಕರ್ನಾಟಕಕ್ಕೆ ಮಾಡ್ತಕ್ಕಂಥದ್ದೇ ಸೂಕ್ತ. ಜಾಗ ಇದೆ ಸರ್ ಅಷ್ಟೇ? ನಾನು ಹೇಳಿದ್ದೀನಿ 6,000 ಎಕರೆ ಕೊಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ. ಸರ್, ಈಗ ಬೆಂಗಳೂರು ಕೇಳ್ತಾ ಇರೋದು, ಮತ್ತೊಂದು ಕಡೆ ತುಮಕೂರು ಭಾಗ ಕೇಳ್ತಾರೆ. ಬೆಂಗಳೂರು ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಈಗಾಗಲೇ ಒಂದು ತಿಳ್ಕೊಳ್ಳಿ, ನಾನು ನಿನ್ನೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಮುಂದೆ ಇರ್ತಕ್ಕಂಥ ವರದಿ ಪ್ರಕಾರ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3 ಕೋಟಿ ಮೀರ್ತದೆ. 3 ಕೋಟಿ ಮೀರ್ತದೆ ಅಂತಂದರೆ ಎಲ್ಲಿವರೆಗೂ ಹೋಗ್ತದೆ ಅಂದರೆ ಸಿರಾದವರೆಗೂ ಕೂಡ ಹೋಗ್ತದೆ. ಸೊ ಹಾಗಾಗಿ ಇಟ್ ಇಸ್ ಅ ಗೇಟ್ ವೇ ಆಫ್ ಬ್ಯಾಂಗ್ಳೂರು ಅಂತೇಳಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಿಸಿಬಿಲಿಟಿ ಮತ್ತು ಇದು ಬೆಂಗಳೂರಲ್ಲಿ ಮಾಡೋಕ್ಕೆ ಎರಡನೇ ವಿಮಾನ ನಿಲ್ದಾಣ ಸಾಧ್ಯ ಇಲ್ಲ ಅಂತ ಬಹುಶಃ ಇದು ಇಲ್ಲೆಲ್ಲೂ ಮಾಡೋಕ್ಕಾಗೋದಿಲ್ಲ ಮತ್ತು ಕಾಸ್ಟ್ಲಿನೂ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ಪರ್ಪಸ್ ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಏರ್ಪೋರ್ಟ್ಸ್ಗಳು ಕೂಡ ಸೆಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಅದು ಸಿರಾ ಇಸ್ ದಿ ಐಡಿಯಲ್ ಪ್ಲೇಸ್. ಮತ್ತು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದೀರಾ ಸರ್? ಗಮನಕ್ಕೆ ತಂದಿದ್ದೀನಿ, ಮಾತು ಆಡಿದ್ದೇನೆ.
ನಾನು ದೆಹಲಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಜಯಚಂದ್ರ ಅವರು ಈ ಬಾರಿ ಬಜೆಟ್ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ, ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಫುಲ್ಫಿಲ್ ಮಾಡ್ತಾ ಅಂತ ಹೇಳೋದು. ಜೊತೆಗೆ ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಶಿರಾಗೆ ಬೇಕು ಅಂತ ಹೇಳಿರುವಂಥದ್ದು, ಮತ್ತೊಂದು ಕಡೆ ಸಾಕಷ್ಟು ಈ ಬಗ್ಗೆ ಶಿರಾದಲ್ಲಿ ಮಾಡಿದ್ರೆ ಕೂಡ ಅನುಕೂಲ ಬೆಂಗಳೂರು ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಒಂದು ಪಕ್ಷದ ಒಳಗಡೆ ಕೂಡ ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಒಂದು ಒತ್ತಡ, ಮತ್ತೊಂದು ಕಡೆ ಪೈಪೋಟಿ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟು ಸಾಕಷ್ಟು ಕುತೂಹಲ ಜೊತೆಗೆ ಒಂದಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಈ ಬಗ್ಗೆ ಹಿರಿಯ ಮುಖಂಡರಾದಂಥ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿಯಾದಂಥ DP ಚಂಚಂದ್ರ ನಮ್ಮ ಜೊತೆ ಇರುವಂಥದ್ದು. ಸರ್, ಬಜೆಟ್ ಮೊನ್ನೆ ಎಷ್ಟು ಕುತೂಹಲ ಮತ್ತು ಎಷ್ಟು ನಿರೀಕ್ಷೆ ಇದೆ ನಿಮಗೆ? ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಬಹುಶಃ ಇದು 17ನೇ ಬಜೆಟ್ ಅಂತೇಳಿ ಕಾಣ್ತದೆ. ಈ ಬಜೆಟ್ನಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ನಾವು ರಾಜ್ಯಪಾಲರ ಭಾಷಣದ ಮುಖೇನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳನ್ನು ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲರ ಭಾಷಣ ಬಂದಿದೆ. ಅದೆಲ್ಲೋ ಒಂದು ಕಡೆಗೆ ರಾಜ್ಯಪಾಲರ ಭಾಷಣದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕಾದಾಗ ಅದು ಬಜೆಟ್ ಮುಖೇನನೇ ರಿಫ್ಲೆಕ್ಟ್ ಆಗಬೇಕು. ಬಹುಶಃ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಸರಿ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿನೂ ಮುಂದುವರಿಸೋದ್ರ ಜೊತೆಗೆ ಅದನ್ನು ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ಅದು ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ರೀತಿಯಲ್ಲಿ ಬಜೆಟ್ ಇರ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಕ್ಷೇತ್ರವಾರು ಅನುದಾನ ಜಾಸ್ತಿ ಕೂಡ ಕೇಳಿದ್ರು, ಈ ಬಾರಿ ಅನುದಾನ ಸಿಗಲಿಲ್ಲ ಅಂತ ಅಷ್ಟು ಆರೋಪಗಳಿದ್ದು. ಇದ್ರ ಬೆನ್ನಲ್ಲೇ ಕೂಡ ತುಮಕೂರು ಕ್ಷೇತ್ರಕ್ಕೂ ಕೂಡ ಒಂದಷ್ಟು ನೀವು ವಿಶೇಷವಾಗಿ ಏನಾದರೂ ಕೂಡ ಯೋಜನೆಗೆ ಏನಾದರೂ ಮನವಿ ಮಾಡಿದ್ದೀರಾ? ಇಲ್ಲ, ನಾವೆಲ್ಲ ಕಡೆನೂ ಕೂಡ ಇದು ಈಗಾಗಲೇ ಎಲ್ಲ ಕ್ಷೇತ್ರಕ್ಕೂ ಕೂಡ ಪಕ್ಷಾತೀತವಾಗಿ ಎಲ್ಲ ಪಕ್ಷಕ್ಕೂ ಕೂಡ 10 ಕೋಟಿ ರೂಪಾಯಿಗಳು ಕೂಡ ಕೊಡ್ತಾ ಇದ್ದಾರೆ. PWDನಲ್ಲೂ ಕೂಡ 15-25 ಕೋಟಿ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಚರ್ಚೆ ಶುರುವಾಗಿರುವಂಥದ್ದು. 4 ಲಕ್ಷ ಕೋಟಿ ದಾಟು ಸಾಲ ಮಾಡೋದು ಒಂದಾದರೆ ಸಾಲ ತೀರಿಸೋವಂಥ ಸಾಮರ್ಥ್ಯ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಇರೋದು ಕರ್ನಾಟಕದಲ್ಲಿ. ಸರ್, ಈ ಬಜೆಟನ್ನು ಹೊರತುಪಡಿಸಿ ಒಂದು ಬಜೆಟ್ ಅಧಿವೇಶನದ ಸಚಿವ ಸಂಪುಟ ಪುನರಚನೆ ಅಂತೆಲ್ಲ ಕೇಳಿ ಬರ್ತಾ ಇರೋದು. ಅದರಲ್ಲಿ ಮೊದಲ ಹೆಸರು ಕೂಡ ನಿಮ್ದಿರುವಂಥದ್ದು, ಸಚಿವ ಸಂಪುಟ ಸೇರ್ತಾರೆ ಅನ್ನೋದು. ಅಂದರೆ ಆಸೆ ಆಕಾಂಕ್ಷೆನಕ್ಕಿಂತ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಶೆಟ್ಟಿ ಅವ್ರ ಮೌತ್ ಅಂತೇಳಿ. ಯಾವ ಶೆಟ್ ಅವ್ರ ಮೌತ್? ಸಚಿವ ಸ್ಥಾನ ಬೇಡ ಅಂತ ಏನಾದರೂ ಹೇಳ್ತಾ ಇದ್ದೀರಿ ಸರ್? ಬೇಡ ಅನ್ನೋ ಪ್ರಶ್ನೆ ಅಲ್ಲ. ನಾವು ಎಲ್ಲ ಒಂದು ಕಡೆಗೆ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಥವಾ ಹೈಕಮಾಂಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಆಗ್ತದೆ. ಒಂದು ಬಹಿರಂಗ ಅಥವಾ ಒಂದಷ್ಟು ಚರ್ಚೆ ಆಗ್ತಾ ಉಂಟು, ಹೊಸ ಸಂಪುಟ ಪುನರಚನೆ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಹೊಸಬರನ್ನಕ್ಕಿಂತ ಒಂದು ಅದೆಲ್ಲದೂ ಕೂಡ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಚಿವ ಪುನರಚನೆ ಮಾಡಬೇಕಾ ಬೇಡ ಅನ್ಸುತ್ತಾ? ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಸರ್ಕಾರದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ, ಏನಾಗ್ತದೆ ಅಂತಕ್ಕಂಥದ್ದು ವರ್ತಮಾನ ಅವ್ರಿಗೆ ಹೋಗ್ತಲೇ ಇರ್ತದೆ. ಸೊ ಹಾಗಾಗಿ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಅವ್ರು ಅವರದೇ. ಎರಡನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಗೋಷ್ಠಿ ಅಂತ ಹೇಳಿ ನಿಂತೋಯ್ತು, ಅಂದರೆ ವಿಳಂಬ ಆಯಿತು. ನೀವು ಶಿರಾಗ್ ಸಂಬಂಧಪಟ್ಟಂತೆ ಕೇಳಿದ್ರೆ ನಿಜ? ಈಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 150 ಕಿಲೋಮೀಟ್ರ್ ಅಂತರ ಇರಬೇಕು ಅಂತ ಹೇಳಿ ಆ ನಿಯಮ ಇದೆ. 150 ಕಿಲೋಮೀಟ್ರ್ ಅಂತೇಳಿ ಬಂದರೆ ಅದು ಬರ್ತಕ್ಕಂಥದ್ದು ಸಿರಾನೇ ವಿನಃ ಬೇರೆ ಯಾವ ಪ್ಲೇಸು ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಸಿರಾಕ್ಕೆ ಮಾಡೋದ್ರಿಂದ ಸಿರಾ ಒಂದು ರೀತಿಯಾಗಿ ಗೇಟ್ವೇ ಆಫ್ ಬ್ಯಾಂಗ್ಳೂರು ಆಗ್ತದೆ. ಮತ್ತು ಅಲ್ಲಿಗೆ ಎಲ್ಲ ರೀತಿಯಲ್ಲೂ ಹುಬ್ಬಳ್ಳಿ, ಬೆಳಗಾಂ, ಬೀದರ್, ಗುಲ್ಬರ್ಗ, ಶಿವಮೊಗ್ಗ ಎಲ್ಲ ಏರ್ಪೋರ್ಟ್ಗಳು ಕೂಡ ಅಲ್ಲಿಗೆ ಹತ್ರ ಆಗ್ತದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಎಲ್ಲ ಕೂಡ ಎಂಟ್ರಿ ಎಲ್ಲದೂ ಕೊಡೋಕ್ಕಾಗ್ತದೆ. ಅದಕ್ಕಾಗಿ ಮಧ್ಯ ಕರ್ನಾಟಕಕ್ಕೆ ಮಾಡ್ತಕ್ಕಂಥದ್ದೇ ಸೂಕ್ತ. ಜಾಗ ಇದೆ ಸರ್ ಅಷ್ಟೇ? ನಾನು ಹೇಳಿದ್ದೀನಿ 6,000 ಎಕರೆ ಕೊಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ. ಸರ್, ಈಗ ಬೆಂಗಳೂರು ಕೇಳ್ತಾ ಇರೋದು, ಮತ್ತೊಂದು ಕಡೆ ತುಮಕೂರು ಭಾಗ ಕೇಳ್ತಾರೆ. ಬೆಂಗಳೂರು ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಈಗಾಗಲೇ ಒಂದು ತಿಳ್ಕೊಳ್ಳಿ, ನಾನು ನಿನ್ನೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಮುಂದೆ ಇರ್ತಕ್ಕಂಥ ವರದಿ ಪ್ರಕಾರ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3 ಕೋಟಿ ಮೀರ್ತದೆ. 3 ಕೋಟಿ ಮೀರ್ತದೆ ಅಂತಂದರೆ ಎಲ್ಲಿವರೆಗೂ ಹೋಗ್ತದೆ ಅಂದರೆ ಸಿರಾದವರೆಗೂ ಕೂಡ ಹೋಗ್ತದೆ. ಸೊ ಹಾಗಾಗಿ ಇಟ್ ಇಸ್ ಅ ಗೇಟ್ ವೇ ಆಫ್ ಬ್ಯಾಂಗ್ಳೂರು ಅಂತೇಳಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಿಸಿಬಿಲಿಟಿ ಮತ್ತು ಇದು ಬೆಂಗಳೂರಲ್ಲಿ ಮಾಡೋಕ್ಕೆ ಎರಡನೇ ವಿಮಾನ ನಿಲ್ದಾಣ ಸಾಧ್ಯ ಇಲ್ಲ ಅಂತ ಬಹುಶಃ ಇದು ಇಲ್ಲೆಲ್ಲೂ ಮಾಡೋಕ್ಕಾಗೋದಿಲ್ಲ ಮತ್ತು ಕಾಸ್ಟ್ಲಿನೂ ಆಗ್ತದೆ. ಅದೆಲ್ಲೋ ಒಂದು ಕಡೆಗೆ ಪರ್ಪಸ್ ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲ
ಏರ್ಪೋರ್ಟ್ಸ್ಗಳು ಕೂಡ ಸೆಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಅದು ಶಿರಾ ಇಸ್ ದಿ ಐಡಿಯಲ್ ಪ್ಲೇಸ್. ಸಿಎಂಗೆ ಮತ್ತೆ ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿದ್ದೀರಾ ಸರ್? ಗಮನಕ್ಕೆ ತಂದಿದ್ದೀನಿ, ಮಾತು ಆಡಿದ್ದೇನೆ. ನಾನು ದೆಹಲಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಜಯಚಂದ್ರ ರೇಖೆ ಅವರು ಈ ಬಾರಿ ಬಜೆಟ್ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ, ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಫುಲ್ಫಿಲ್ ಮಾಡ್ತಾ ಅಂತ ಹೇಳೋದು. ಜೊತೆಗೆ 2ನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಶಿರಾಗೆ ಬೇಕು ಅಂತ ಹೇಳಿರುವಂಥದ್ದು, ಮತ್ತೊಂದು ಕಡೆ ಸಾಕಷ್ಟು ಈ ಬಗ್ಗೆ ಶಿರಾದಲ್ಲಿ ಮಾಡಿದ್ರೆ ಕೂಡ ಅನುಕೂಲ, ಬೆಂಗಳೂರು ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಒಂದು ಪಕ್ಷದ ಒಳಗಡೆ ಕೂಡ 2ನೇ ವಿಮಾನ ನಿಲ್ದಾಣ ಸಂಬಂಧಪಟ್ಟಂತೆ ಒಂದು ಒತ್ತಡ, ಮತ್ತೊಂದು ಕಡೆ ಪೈಪೋಟಿ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು.